ಮಿಥುನ ರಾಶಿಯವರೇ, ಒಂದು ಪ್ರಶ್ನೆ ಕೇಳಲಿ. ನಿಮ್ಮ ತಲೆಯಲ್ಲಿ ನಡೆಯುತ್ತಿರುವ ಆ ಮಹಾಭಾರತ ಯುದ್ಧ ಇನ್ನೂ ನಿಂತಿಲ್ಲ ಅಲ್ವಾ? ಜಗತ್ತಿಗೆ ನೀವು ನಗುವ ಮುಖ ತೋರಿಸ್ತೀರಾ, ಆದರೆ ರಾತ್ರಿ ತಿಂಬಿನ ಮೇಲೆ ತಲೆ ಇಟ್ಟರೆ ಸಾಕು, ನಿಮ್ಮ ಮೆದುಳು ನಿಮ್ಮನ್ನು ತಿನ್ನೋಕೆ ಶುರು ಮಾಡುತ್ತೆ. ನಾನು ಮಾಡ್ತಿರೋದು ಸರಿಯಾ? ನಾಳೆ ಏನಾಗುತ್ತದೋ? ಅವರು ನನ್ನ ಬಗ್ಗೆ ಏನು ಅನ್ಕೋತಾರೋ? ಒಂದೇ ಒಂದು ಕ್ಷಣ ಕೂಡ ನಿಮ್ಮ ಮನಸ್ಸು ಸುಮ್ಮನೆ ಕೂರುವುದಿಲ್ಲ. ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ನೀವು ಅತಿ ಬುದ್ಧಿವಂತರು, ಟೂ ಇಂಟೆಲಿಜೆಂಟ್. ಅಂದರೆ ಆ ಬುದ್ಧಿವಂತಿಕೆಯೇ ಇವತ್ತು ನಿಮಗೆ ಶಾಪವಾಗಿದೆ. ನೀವು 100 ಕೆಲಸ ಶುರು ಮಾಡ್ತೀರಾ, ಆದರೆ ಒಂದನ್ನೂ ಪೂರ್ತಿ ಮಾಡಲ್ಲ, ಅರ್ಧ ದಾರಿಯಲ್ಲೇ ಬಿಟ್ಟು ಬಿಡ್ತೀರಾ. ಅದಕ್ಕೆ ಜನ ನಿಮ್ಮ ಬೆನ್ನ ಹಿಂದೆ ಇವನಿಗೆ ಫೋಕಸ್ ಇಲ್ಲ, ಇವನು ಸೋಮಾರಿ, ಇವನ ಮಾತಿಗೆ ಬೆಲೆ ಇಲ್ಲ ಅಂತ ಹೀಯಾಳಿಸುತ್ತಾರೆ. ನೀವು ಕೆಟ್ಟವರಲ್ಲ ಮಿಥುನ ರಾಶಿಯವರೇ, ನೀವು ಕನ್ಫ್ಯೂಸ್ ಆಗ್ತಿದ್ದೀರಾ. ನಿಮ್ಮದೇ ರಾಶಿಯ ಚಿಹ್ನೆ ಹೇಳುವಂತೆ ನಿಮ್ಮ ಒಬ್ಬರಲ್ಲೇ ಇಬ್ಬರು ವ್ಯಕ್ತಿಗಳು ಜಗಳ ಆಡ್ತಾ ಇದ್ದಾರೆ. ಆದರೆ ಈ ಶಿವರಾತ್ರಿ ನಿಮ್ಮ ಈ ಒಳ ಜಗಳಕ್ಕೆ ಫುಲ್ ಸ್ಟಾಪ್ ಇಡಲಿದೆ. ನಿಮ್ಮ ರಾಶಿಯ ಅಧಿಪತಿ ಬುಧ ಮತ್ತು ಆ ಲಯಕಾರಕ ಶಿವ ಸೇರಿದರೆ ನಿಮ್ಮ ಬದುಕು ಹೇಗೆ ಬದಲಾಗುತ್ತದೆ ಗೊತ್ತಾ? ಇಷ್ಟು ದಿನ ನಿಮ್ಮನ್ನು ಹುಚ್ಚರು ಅಂದವರೇ ನಾಳೆ ನಿಮ್ಮನ್ನು ನೋಡಿ ಜೀನಿಯಸ್ ಅಂತ ಚಪ್ಪಾಳೆ ತಟ್ಟಬೇಕು. ಅಂದರೆ ಈ ಶಿವರಾತ್ರಿ ಎಂದು ನೀವು ಮಾಡಲೇಬೇಕಾದ ಆ ಒಂದೇ ಒಂದು ಕೆಲಸ ಏನು? ಬನ್ನಿ ಆ ಸತ್ಯವನ್ನು ಬಯಲು ಮಾಡೋಣ. ಮಿಥುನ ರಾಶಿಯವರೇ, ಸತ್ಯವನ್ನು ಒಪ್ಪಿಕೊಳ್ಳೋಣ. ನಿಮ್ಮ ರಾಶಿಯ ಚಿಹ್ನೆ ಅವಳಿಗಳು, ಅಂದರೆ ನಿಮ್ಮ ಒಬ್ಬರಲ್ಲಿ ಇಬ್ಬರು ಮನುಷ್ಯರಿದ್ದಾರೆ. ಬೆಳಗ್ಗೆ ನೀವೊಂದು ನಿರ್ಧಾರ ತಗೊಳ್ತೀರಾ, ಇವತ್ತು ನಾನು ಈ ಕೆಲಸ ಮುಗಿಸಲೇಬೇಕು, ನಾನು ಸ್ಟ್ರಾಂಗ್ ಇರ್ತೀನಿ ಅಂತ. ಆದರೆ ಸಂಜೆಯಾಗುವಷ್ಟರಲ್ಲಿ ಇದು ವರ್ಕೌಟ್ ಆಗಲ್ಲ, ಬೇರೆ ಮಾಡೋಣ ಅಂತ ನಿಮ್ಮ ಇನ್ನೊಂದು ಮನಸ್ಸು ಹೇಳುತ್ತೆ. ಒಂದು ಕಡೆ ಮಾಡು ಅನ್ನೋ ಧೈರ್ಯ, ಇನ್ನೊಂದು ಕಡೆ ಬೇಡ ಅನ್ನೋ ಭಯ. ಈ ಎರಡರ ಮಧ್ಯೆ ಸಿಕ್ಕಾಕೊಂಡು ನೀವು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿ ಬಿದ್ದ ಆಂಬ್ಯುಲೆನ್ಸ್ ಥರ ಒದ್ದಾಡ್ತೀರಾ. ನಿಮ್ಮ ಬ್ರೈನ್ ಒಂದು ಸೂಪರ್ ಕಂಪ್ಯೂಟರ್ ಇದ್ದ ಹಾಗೆ. ಆದರೆ ಪ್ರಾಬ್ಲಮ್ ಏನು ಗೊತ್ತಾ? ಆ ಕಂಪ್ಯೂಟರ್ನಲ್ಲಿ ಒಂದೇ ಸಲ 100 ಟ್ಯಾಬ್ ಓಪನ್ ಮಾಡಿ ಇಟ್ಟಿರ್ತೀರ. ಯಾವುದನ್ನು ನೋಡಬೇಕು, ಯಾವುದನ್ನು ಕ್ಲೋಸ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಿಲ್ಲ. ಇದರಿಂದ ಏನಾಗ್ತಿದೆ? ಜನ ನಿಮ್ಮ ಬಗ್ಗೆ ಏನಂತಾರೆ ಗೊತ್ತಾ? ಇವರಿಗೆ ಸ್ಥಿರತೆ ಇಲ್ಲ, ಇವರು ಡಬಲ್ ಗೇಮ್ ಮಾಡ್ತಾರೆ, ಇವರಿಗೆ 2 ಮುಖ ಅಂತಾರೆ. ನಿಮ್ಮ ಬೆನ್ನ ಹಿಂದೆ ಮಾತಾಡ್ತಾ ಹೇಳ್ತಾರೆ, ಅವನ ಮಾತನ್ನು ನಂಬಬೇಡ, ಇವತ್ತು ಹೀಗೆ ಹೇಳ್ತಾನೆ, ನಾಳೆ ಉಲ್ಟಾ ಹೊಡಿತಾನೆ ಅಂತ. ಆದರೆ ಅವರಿಗೆ ಗೊತ್ತಿಲ್ಲ ಮಿಥುನ ರಾಶಿಯವರೇ, ನೀವು ಮೋಸಗಾರರಲ್ಲ, ನೀವು ಅತಿಯಾಗಿ ಯೋಚನೆ ಮಾಡ್ತೀರಾ. ಓವರ್ ಥಿಂಕಿಂಗ್. ಗಾಳಿ ಬಂದ ಕಡೆ ತೂರಿ ಹೋಗೋ ದೀಪದ ಥರ ನಿಮ್ಮ ಮನಸ್ಸು ಅಲುಗಾಡುತ್ತಿದೆ. ನೀವು ಕೆಟ್ಟವರಲ್ಲ, ನೀವು ಕನ್ಫ್ಯೂಸ್ ಆಗಿದ್ದೀರಾ. ದುಡ್ಡು ಬರುತ್ತೆ, ಕೈಗೆಟುಕುವ ದೂರದಲ್ಲೇ ಇರುತ್ತದೆ, ಆದರೆ ಕೊನೆ ಕ್ಷಣದಲ್ಲಿ ಕೈ ಜಾರಿ ಹೋಗುತ್ತದೆ. ಯಾಕಂದರೆ ಲಕ್ಷ್ಮಿ ನಿಲ್ಲೋದು ಸ್ಥಿರತೆ ಇದ್ದ ಕಡೆ ಮಾತ್ರ. ನಿಮ್ಮಲ್ಲಿ ಆ ಸ್ಥಿರತೆನೇ ಇಲ್ವಲ್ಲ. ನಾನು ಹೇಳ್ತಿರೋದು ಸುಳ್ಳ? ನಿಮ್ಮ ಅರ್ಧ ಕೆಲಸಗಳು ಹಾಳಾಗಿರೋದು ನಿಮ್ಮ ಈ ಗೊಂದಲದಿಂದಲೇ ಅಲ್ವಾ? ನಿಮ್ಮ ಈ ಚಂಚಲ ಮನಸ್ಸಿಗೆ ಶಾಂತಿ ಸಿಗಬೇಕು ಅಂದರೆ ಅದಕ್ಕೆ ಒಬ್ಬನೇ ಒಡೆಯ, ಅವನೇ ಶಿವ. ಶಿವ ಅಂದರೆ ಯಾರು? ಸ್ಥಿರತೆ. ಅವನು ಕೈಲಾಸ ಪರ್ವತದ ಹಾಗೆ ಅಚಲ. ನಿಮಗೆ ಬೇಕಾಗಿರುವುದು ಇದೇ ಸ್ಥಿರತೆ. ಈ ಶಿವರಾತ್ರಿಯಂದು ನಿಮ್ಮ ರಾಶಿಯ ಅಧಿಪತಿ ಬುಧ ಮತ್ತು ಆ ಲಯಕಾರಕ ಶಿವ ಸೇರಿದರೆ ನಿಮ್ಮ ಬದುಕು ಹೇಗೆ ಬದಲಾಗುತ್ತದೆ ಗೊತ್ತಾ? ನೀವು ಮಾಡಲೇಬೇಕಾದ ಆ ಹಸಿರು ರಹಸ್ಯ ಪರಿಹಾರ ಏನು? ಅದನ್ನ ಮಾಡಿದರೆ ನಿಮ್ಮ ಶತ್ರುಗಳೇ ಹೇಗೆ ನಿಮ್ಮ ಕಾಲಬುಡಕ್ಕೆ ಬರ್ತಾರೆ ನೋಡೋಣ. ಮಿಥುನ ರಾಶಿಯವರೇ, ಈಗ ನಿಮ್ಮ ಜೀವನದ ಅತಿ ದೊಡ್ಡ ತಿರುವಿಗೆ ಬಂದಿದ್ದೇವೆ. ಗಮನವಿಟ್ಟು ಕೇಳಿ. ನಿಮ್ಮ ರಾಶಿಯ ಅಧಿಪತಿ ಬುಧ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧನಿಗೆ ಹಸಿರು ಬಣ್ಣ ಅಂದರೆ ಪಂಚಪ್ರಾಣ. ಶಿವನಿಗೂ ಅಷ್ಟೇ. ಚಿನ್ನ ಬೆಳ್ಳಿ ಬೇಕಿಲ್ಲ, ಅವನಿಗೆ ಬೇಕಿರುವುದು ಕೇವಲ ಒಂದು ಹಸಿರು ಬಿಲ್ವ ಪತ್ರೆ. ಈ ಬಾರಿಯ ಶಿವರಾತ್ರಿಯಂದು ಅಥವಾ ಶಿವರಾತ್ರಿಯ ಹಿಂದಿನ ದಿನ ನೀವು ಈ 2 ಕೆಲಸಗಳನ್ನು ಮರೆಯದೆ ಮಾಡಬೇಕು. ಒಂದು, ನೆನೆಸಿದ ಹೆಸರು ಕಾಳು. ಶಿವರಾತ್ರಿಯ ದಿನ ದೇವಸ್ಥಾನಕ್ಕೆ ಹೋಗುವಾಗ ಮನೆಯಿಂದಲೇ 1 ಹಿಡಿ ಹಸಿರು ಹೆಸರು ಕಾಳನ್ನು ತೆಗೆದುಕೊಂಡು ಹೋಗಿ ಅದನ್ನು ಹಿಂದಿನ ರಾತ್ರಿಯೇ ನೀರಿನಲ್ಲಿ ನೆನೆಸಿರಬೇಕು. ದೇವಸ್ಥಾನಕ್ಕೆ ಹೋಗಿ ಆ ಹೆಸರು ಕಾಳನ್ನು ಶಿವಲಿಂಗದ ಮುಂದೆ ಅಥವಾ ನಂದಿಯ ಮುಂದೆ ಇಟ್ಟು ಹೀಗೆ ಸಂಕಲ್ಪ ಮಾಡಿ, ಹೇ ಶಿವನೇ, ಈ ಕಾಳು ಹೇಗೆ ಚಿಗುರುತ್ತದೆಯೋ ಹಾಗೆ ನನ್ನ ಬುದ್ಧಿಯು ಸರಿಯಾದ ದಾರಿಯಲ್ಲಿ ಚಿಗುರಲಿ, ನನ್ನ ವ್ಯಾಪಾರ ಮತ್ತು ಕೆಲಸದಲ್ಲಿ ಲಾಭ ಚಿಗುರಲಿ. ಇದು ಬುಧ ಗ್ರಹವನ್ನು ಶಾಂತಗೊಳಿಸಿ ನಿಮ್ಮ ಆರ್ಥಿಕ ನಷ್ಟವನ್ನು ತಕ್ಷಣವೇ ತಡೆಯುತ್ತದೆ. 2, 3 ಬಿಲ್ವ ಪತ್ರೆ, 3 ಗಂಟು, 3 ದಳವಿರುವ ತಾಜಾ ಬಿಲ್ವ ಪತ್ರೆಯನ್ನು ತೆಗೆದುಕೊಳ್ಳಿ. ಅದನ್ನು ಶಿವಲಿಂಗದ ಮೇಲೆ ಅರ್ಪಿಸಿ. ಕಣ್ಣು ಮುಚ್ಚಿ ಶಿವನ ಮುಂದೆ
ಹೀಗೆ ಬೇಡಿಕೊಳ್ಳಿ, ಶಿವನೇ, ನನ್ನ ಮನಸ್ಸು ಗಾಳಿಯ ಹಾಗೆ ಅಲೆದಾಡುತ್ತಿದೆ, ಅದಕ್ಕೆ ನೀನೇ ಲಗಾಮು ಹಾಕಬೇಕು. ನನಗೆ ಸ್ಥಿರವಾದ ಬುದ್ಧಿ ಕೊಡು. ನನ್ನ ನಿರ್ಧಾರಗಳು ತಪ್ಪಾಗದಂತೆ ನೀನು ನೋಡಿಕೋ. ನಂಬಿ ಮಿಥುನ ರಾಶಿಯವರೇ, ಯಾವಾಗ ನೀವು ನಿಮ್ಮ ಚಂಚಲ ಮನಸ್ಸನ್ನು ಆ ಶಿವನ ಪಾದದ ಹತ್ತಿರ ಬಿಟ್ಟು ಬಿಡ್ತೀರೋ ಆಗಲೇ ನಿಮ್ಮ ಅರ್ಧಾಕಾಶಗಳು ಕರಗಿ ಹೋಗುತ್ತದೆ. ಇದನ್ನು ಮಾಡಿದ ನಂತರ ಏನಾಗುತ್ತದೆ ಗೊತ್ತಾ? ಶಿವರಾತ್ರಿ ಕಳೆದ ಮರುದಿನದಿಂದಲೇ ನಿಮ್ಮಲ್ಲಿ ಒಂದು ಹೊಸ ಶಕ್ತಿ ಬಂದ ಹಾಗೆಯಾಗುತ್ತದೆ. ನಿಮಗೆ ಕಾದಿದೆ 3 ದೊಡ್ಡ ಪವಾಡಗಳು. 1. ಮೈಂಡ್ ಕ್ಲಿಯರ್, ಮೆಂಟಲ್ ಕ್ಲಾರಿಟಿ. ಇಷ್ಟು ದಿನ ನಿಮ್ಮ ತಲೆಯಲ್ಲಿದ್ದ ಆ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗುತ್ತದೆ. ಗೊಂದಲ ಇಲ್ಲದೆ, ಭಯ ಇಲ್ಲದೆ ನೀವು ನಿರ್ಧಾರ ತಗೊಳ್ತೀರಾ. ನಾನು ಇದನ್ನ ಮಾಡೇ ಮಾಡ್ತೀನಿ ಅನ್ನೋ ಛಲ ನಿಮ್ಮಲ್ಲಿ ಬರುತ್ತದೆ. ನೀವು ಹಿಡಿದ ಕೆಲಸವನ್ನು ಅರ್ಧಕ್ಕೆ ಬಿಡುವುದಿಲ್ಲ, ಅದನ್ನು ಮುಗಿಸಿಯೇ ತೀರ್ತೀರಾ. 2. ಹಣದ ಹರಿವು, ಫೈನಾನ್ಷಿಯಲ್ ಫ್ಲೋ. ಬುಧನು ಬುದ್ಧಿಯ ಕಾರಕ. ಯಾವಾಗ ನಿಮ್ಮ ಬುದ್ಧಿ ಸ್ಥಿರವಾಗಿರುತ್ತದೋ ಲಕ್ಷ್ಮಿ ತಾನಾಗಿ ಹುಡುಕಿಕೊಂಡು ಬರ್ತಾಳೆ. ಬ್ಲಾಕ್ ಆಗಿದ್ದ ಪೇಮೆಂಟ್ ರಿಲೀಸ್ ಆಗುತ್ತದೆ. ಬಿಸ್ನೆಸ್ ಅಲ್ಲಿ ಹೊಸ ಐಡಿಯಾಗಳು ಹೊಳೆಯುತ್ತದೆ. 3. ಗೌರವ, ರಿಕ್ವೆಸ್ಟ್ ರಿಟರ್ನ್ಸ್. ಇದೇ ಅತ್ಯಂತ ಮುಖ್ಯವಾದುದು. ಯಾರು ನಿಮ್ಮನ್ನು ಇವನಿಗೆ ಫೋಕಸ್ ಇಲ್ಲ, ಇವನು ಫೇಕ್ ಅಂತ ಆಡಿಕೊಂಡಿರ್ತಾರೋ ಅವರೇ ನಿಮ್ಮ ಬದಲಾವಣೆಯನ್ನು ನೋಡಿ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುತ್ತಾರೆ. ಪರವಾಗಿಲ್ಲ, ಇವನು ಬದಲಾಗಿದ್ದಾನೆ ಅಂತ ನಿಮಗೆ ಗೌರವ ಕೊಡೋಕೆ ಶುರು ಮಾಡ್ತಾರೆ. ಕೊನೆಯದಾಗಿ ಮಿಥುನ ರಾಶಿಯವರೇ, ಒಂದು ಮಾತು ಹೇಳುತ್ತೇನೆ ಕೇಳಿ. ಈ ಪ್ರಪಂಚಕ್ಕೆ ನಿಮ್ಮಂತಹ ಬುದ್ಧಿವಂತರು ಬೇಕು. ನಿಮ್ಮ ಬ್ರೈನ್ ಒಂದು ಫೆರಾರಿ ಕಾರ್ ಇದ್ದ ಹಾಗೆ. ಅದು ತುಂಬ ಫಾಸ್ಟ್ ಆಗಿದೆ. ಆದರೆ ನೆನಪಿಡಿ, ಬ್ರೇಕ್ ಇಲ್ಲದ ಫೆರಾರಿ ಕಾರ್ ಯಾವತ್ತಿದ್ದರೂ ಆಕ್ಸಿಡೆಂಟ್ ಆಗೇ ಆಗುತ್ತೆ. ಆ ಶಿವನ ಭಕ್ತಿ ಎಂಬ ಮೇಲೆ ಬ್ರೇಕ್ ಮತ್ತು ಸ್ಟೇರಿಂಗ್ ಅಳವಡಿಸಿಕೊಳ್ಳಿ. ಆಮೇಲೆ ನೋಡಿ, ನಿಮ್ಮ ಸ್ಪೀಡ್ ಯಾರೂ ನಿಮ್ಮನ್ನು ಹಿಡಿಯೋಕ್ಕಾಗೋದಿಲ್ಲ. ಜನ ಆಡಿಕೊಳ್ಳೋ ಮಾತುಗಳಿಗೆ ಕುಗ್ಗಿ ಹೋಗಬೇಡಿ. ನೀವು ಸ್ಪೆಷಲ್. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲೇ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.